ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. 12ನೇ ಶತಮಾನದಲ್ಲಿದ್ದ ವಚನಕಾರರಲ್ಲಿ ಮಹತ್ವದ ವಚನಕಾರನೆಂದು ಪ್ರಸಿದ್ಧನಾಗಿರುವ ಅಲ್ಲಮ ಪ್ರಭುವು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆಯಲ್ಲಿ. ನಿರಹಂಕಾರ ಮತ್ತು ಸುಜ್ಞಾನಿ ಪ್ರಭುವಿನ ತಂದೆ ತಾಯಿಯರು. ತಾರುಣ್ಯದಲ್ಲಿ ಕಾಮಲತೆ ಎಂಬ ತರುಣಿಯಲ್ಲಿ ಮೋಹಿತನಾಗಿದ್ದು ಅವಳ ಮರಣದಿಂದ ವಿರಕ್ತಿಯನ್ನು ಹೊಂದಿದನೆಂದು ಹೇಳಲಾಗಿದೆ. ಅನಿಮಿಷಯ್ಯ ಎಂಬುವವರು ಅಲ್ಲಮನ ಗುರು. ಗುಹೇಶ್ವರ ಎಂಬ ಅಂಕಿತದಲ್ಲಿ ವಚನಗಳನ್ನು ರಚಿಸಿರುವನು. ಜ್ಞಾನ ಪ್ರಸಾರಣ ಅಲ್ಲಮನ ಉದ್ದೇಶವಾಗಿತ್ತು. ಬಸವಣ್ಣನವರು ಸ್ಥಾಪಿಸಿದ ಶೂನ್ಯ ಸಿಂಹಾಸನದ ಪೀಠವನ್ನು ಈತ ಅಲಂಕರಿಸಿದ್ದನು. ಸಂಕೀರ್ಣತೆ ಈತನ ವಚನಗಳ ವೈಶಿಷ್ಟ್ಯವಾಗಿದೆ. ಅಲ್ಲಮ ಪ್ರಭುವು ಈ ಮೇಲಿನ ವಚನದಲ್ಲಿ ದೇಹವನ್ನು ಬಂಡಿಗೆ ಹೋಲಿಸಿದ್ದಾರೆ. ಬಂಡಿ ಮುಂದೆ ಸಾಗಲು ಗಾಲಿಗಳು ಬೇಕೇ ಬೇಕು. ಆದ್ದರಿಂದ ಮನುಷ್ಯನ ದೇಹವೆಂಬ ಬಂಡಿಗೆ ಅವನ ಕಾಲುಗಳೆರಡೂ ಗಾಲಿಗಳೆಂದಿದ್ದಾರೆ. ಕಾಲು ಓಡಾಡಲು ಅಗತ್ಯವಾದುದರಿಂದ ಅವುಗಳನ್ನು ಬಂಡಿಯ ಚಕ್ರಕ್ಕೆ ಹೋಲಿಸಿರುವುದು ಸೂಕ್ತವಾಗಿದೆ. ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಿದ್ದಾರೆ ಅಲ್ಲಮ ಪ್ರಭುಗಳು. ತುಂಬಿದ ಬಂಡಿಯನ್ನು ಎಚ್ಚರಿಕೆಯಿಂದ ಮುನ್ನಡೆಸಬೇಕು. ಅದೇ ರೀತಿ ದೇಹವನ್ನು ಅತ್ಯಂತ ಜಾಗರೂಕತೆಯಿಂದ ಎಚ್ಚರದಿಂದ ನೋಡಿಕೊಳ್ಳಬೇಕು. ಅಲ್ಲಮ ಪ್ರಭುವು ಬಂಡಿ ಹೊಡೆಯುವವರಿಗೆ ಪಂಚೇಂದ್ರಿಯಗಳನ್ನು ಸಮೀಕರಿಸಿದ್ದಾರೆ. ಬಂಡಿ ಹೊಡೆಯುವವನಿಗೆ ಬಂಡಿಯನ್ನು ಜಾಗರೂಕತೆಯಿಂದ ಮುನ್ನಡೆಸುವ ಪರಿಣತಿ ಇರಬೇಕು. ದೇಹವೆಂಬ ಬಂಡಿಯನ್ನು ಹೊಡೆಯುವವರು ನಮ್ಮ ಪಂಚೇಂದ್ರಿಯಗಳು. ನೋಟ, ಸ್ಪರ್ಶ, ಶ್ರವಣ, ರುಚಿ, ಗಂಧಗಳ ಅನುಭವಕ್ಕೆ ಬಲಿಯಾದ ಮನುಷ್ಯ ದೇಹ ಸುಖಕ್ಕೆ ಬಲಿಯಾಗುವ ಸಂದರ್ಭಗಳೇ ಅಧಿಕ. ಹಾಗಾಗದಂತೆ ಪಂಚೇಂದ್ರಿಯಗಳ ಮೇಲಿನ ಹಿಡಿತ ಮುಖ್ಯ. ಪಂಚೇಂದ್ರಿಯಗಳೆಲ್ಲವೂ ಒಂದಕ್ಕೊಂದು ಸರಿಸಾಟಿ ಇಲ್ಲದವು. ಎಲ್ಲವೂ ಬೇರೆ ಬೇರೆಯ ಅಗತ್ಯಗಳನ್ನು ಪೂರೈಸುವಂಥವು. ಪಂಚೇಂದ್ರಿಯಗಳ ಮೂಲಕವೇ ನಮಗೆ ಸಕಲ ಅನುಭವಗಳೂ ಲಭಿಸುವುದರಿಂದ ಅವುಗಳೇ ದೇಹವೆಂಬ ಬಂಡಿಗೆ ಆಧಾರ. ಆದರೆ ಇಂದ್ರಿಯ ಜನ್ಯವಾದ ಅನುಭವಗಳು ಮನುಷ್ಯನನ್ನು ಎತ್ತೆತ್ತಲೋ ಒಯ್ಯಬಾರದು. ಹಾಗಾದಲ್ಲಿ ಆ ಬಂಡಿಯ ಅಚ್ಚು ಎಂದರೆ ಆತ್ಮ ನಾಶವಾಗುತ್ತದೆ. ಆದ್ದರಿಂದ ಪಂಚೇಂದ್ರಿಯಗಳನ್ನು ಬಳಸಿಕೊಂಡೇ ದೇಹವೆಂಬ ಬಂಡಿಯನ್ನು ಮುನ್ನಡೆಸಿ ಆತ್ಮೋದ್ಧಾರವನ್ನು ಕಂಡುಕೊಳ್ಳಬೇಕು ಎನ್ನುವುದು ಅಲ್ಲಮ ಪ್ರಭುವಿನ ಚಿಂತನೆಯಾಗಿದೆ. ಬೆಡಗಿನ ವಚನಗಳಿಂದ ಪ್ರಸಿದ್ಧನಾಗಿರುವ ಅಲ್ಲಮ ಪ್ರಭುವು ಭಕ್ತರಂತೆ ವೇಷ ತೊಟ್ಟಿರುವ ಡಾಂಭಿಕರ ನಡವಳಿಕೆಯನ್ನು ತನ್ನ ಈ ವಚನದಲ್ಲಿ ವಿಮರ್ಶಿಸಿದ್ದಾನೆ. ಭಕ್ತಿ ಎಂಬುದು ಶಿವನನ್ನು ಕಾಣಬೇಕೆಂಬ ಉತ್ಕಟವಾದ ಹಸಿವಿನಂತೆ. ಹಸಿವು ಮೇಲ್ನೋಟಕ್ಕೆ ಕಾಣುವುದಿಲ್ಲವಾದರೂ ಹೊಟ್ಟೆಯೊಳಗೆ ಹುಟ್ಟಿ ತಲ್ಲಣಗೊಳಿಸುತ್ತದೆ. ಹೊಟ್ಟೆ ಹಸಿದವನಿಗೆ ಹೊಟ್ಟೆ ತುಂಬ ಊಟ ಹಾಕಿ ತೃಪ್ತಿಪಡಿಸಬೇಕೇ ಹೊರತು ರುಚಿಯಾದ ಊಟದ ಪೊಟ್ಟಣವನ್ನು ತಂದು ಹಸಿದವನ ಹೊಟ್ಟೆಗೆ ಕಟ್ಟಿದರೆ ಅವನ ಹಸಿವು ಇಂಗುವುದೇ? ಇಂಗಲಾರದು. ಅದರಂತೆಯೇ ಶಿವಲಿಂಗವನ್ನು ಕರಡಿಗೆಯಲ್ಲಿಟ್ಟು ಶಿವದಾರವನ್ನು ಮೈಮೇಲೆ ಧರಿಸಿದ ಮಾತ್ರಕ್ಕೆ ಅವನು ಶಿವಭಕ್ತನಾಗಿ ಬಿಡುವನೇ? ಮೆಳೆಯ ಮೇಲೆ ಬಂಡೆಕಲ್ಲು ಬಿದ್ದಿರಲು ಅದು ಶಿವಲಿಂಗ. ಮೆಳೆಯೇ ಶಿವಭಕ್ತ. ಕಲ್ಲನ್ನು ಮೆಳೆಯ ಮೇಲೆ ಎಸೆದಾತ ಗುರು ಎನ್ನಲಾಗದು. ಭಕ್ತನಲ್ಲದವನ ಮೈ ಮೇಲಿನ ಶಿವಲಿಂಗವು ಮೆಳೆಯ ಮೇಲೆ ಬಿದ್ದಿರುವ ಕಲ್ಲಿನಂತೆ ಎಂದು ಅಲ್ಲಮ ಪ್ರಭುವು ವಿಮರ್ಶಿಸಿದ್ದಾನೆ. ದೇವರು ನಿಜವಾದ ಭಕ್ತನ ಅಂತರಂಗದಲ್ಲಿರುತ್ತಾನೆ, ಬಾಹ್ಯ ಪ್ರದರ್ಶನದ ವಸ್ತುಗಳಲ್ಲ ಎಂಬುದನ್ನು ಅಲ್ಲಮ ಪ್ರಭುವು ಈ ವಚನದ ಮೂಲಕ ಸಾರಿದ್ದಾನೆ. ವಚನಕಾರರು ಹಾಗೂ ಭಕ್ತಿ ಪರಂಪರೆಯ ಕವಿಗಳು ದೇವರನ್ನು ತಮ್ಮ ಹಾಗೆಯೇ ಪರಿಭಾವಿಸಿ ಸಂವಾದಿಸಬಲ್ಲರು, ಜಗಳವಾಡಬಲ್ಲರು, ಸವಾಲು ಎಸೆಯಬಲ್ಲರು.
ಈ ವಚನದಲ್ಲಿ ಅಲ್ಲಮನು ಮನುಷ್ಯನನ್ನು ಸಲಹುವವನು ದೇವರು ಎಂಬ ಭಾವನೆಯು ಸುಳ್ಳಾಗುವಂತೆ ಹಸಿವು, ನೀರಡಿಕೆಗಳು ಮನುಷ್ಯರನ್ನು ತಲ್ಲಣಗೊಳಿಸುವುದರಿಂದ ದೇವರಿಗೆ ಸವಾಲು ಹಾಕಿದ್ದಾನೆ. ನೀನು ದೇವರೇ ಆಗಿದ್ದರೆ ಏಕೆ ಸಲಹುತ್ತಿಲ್ಲ? ಮನುಷ್ಯನಾದ ನಾನೇ ಹಸಿದವನಿಗೆ ತುತ್ತು ಊಟವನ್ನು, ಬಾಯಾರಿದವನಿಗೆ ನೀರನ್ನು ಕೊಡಬಲ್ಲೆ. ಹಾಗಾಗಿ ನಿನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ. ಸಲಹದ ನೀನು ದೇವರಲ್ಲ, ಸಲಹುವ ನಾನೇ. ಅಂದರೆ ಇಲ್ಲಿ ನಾನು ಎನ್ನುವುದು ಸಲಹುವ ಯಾರಾದರೂ ಸರಿ ಎಂಬರ್ಥದಲ್ಲಿದೆ. ದೇವರು ಎಂದಿದ್ದಾನೆ. ಇದು ತಾನು ದೇವರಿಗಿಂತ ಶ್ರೇಷ್ಠ ಎಂಬ ಅಹಂ ತೋರಿಸುವುದಿಲ್ಲ. ಬದಲಿಗೆ ಮನುಷ್ಯನ ಮೂಲಭೂತ ಸಮಸ್ಯೆಯಾದ ಹಸಿವು, ನೀರಡಿಕೆಗಳನ್ನು ನೀಗಿಸಬೇಕಾದ ಮಹತ್ವವನ್ನು ತಿಳಿಸುತ್ತದೆ. ಹಸಿವಿಗನ್ನವನಿಕ್ಕಿ ವಿಷವ ನಿಳುಹ ಬಲ್ಲೆಡೆ ವಸುದೆಯೊಳಗಾತನೇ ಗಾರುಡಿಗ ರಾಮನಾಥ ಎನ್ನುವ ದಾಸಿಮಯ್ಯನ ಮಾತನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಅಲ್ಲಮನ ಜೀವಪರವಾದ ಚಿಂತನೆ ಇಲ್ಲಿ ಪ್ರಕಟವಾಗಿದೆ. ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಎಂಬ ಅಂಕಿತದಿಂದ ವಚನಗಳನ್ನು ರಚಿಸಿರುವ ಘಟ್ಟಿವಾಳಯ್ಯನವರ ಮೂಲ ಹೆಸರು ಮುದ್ದಣ್ಣ ಎಂಬುದು. ಇವರು ಮಹಾಶಿವಭಕ್ತರು. ತಮ್ಮ ಸದಾಚಾರದ ವರ್ತನೆಯಿಂದ ಅನೇಕ ಕಪಟಿಗಳ ಮನಸ್ಸನ್ನು ಪರಿವರ್ತಿಸಿ ಅವರನ್ನು ನಿಜವಾದ ಜಂಗಮರನ್ನಾಗಿಸಿದ ಕೀರ್ತಿ ಘಟ್ಟಿವಾಳಯ್ಯನವರಿಗೆ ಸಲ್ಲುತ್ತದೆ. ಶಿವನ ವಿಚಾರಗಳನ್ನು ನರ್ತನದ ಮೂಲಕ ಪ್ರಚಾರ ಮಾಡುತ್ತಿದ್ದ ಇವರು ನರ್ತಿಸುತ್ತಿರುವಾಗಲೇ ಕೊನೆಯುಸಿರೆಳೆದರೆಂಬ ಪ್ರತೀತಿಯಿದೆ. ತಮ್ಮ ವಚನಗಳಲ್ಲಿ ಭಕ್ತರಂತೆ ನಟಿಸುವ ಡಾಂಬಿಕರ ನಡವಳಿಕೆಯನ್ನು ಇವರು ಖಂಡಿಸಿದ್ದಾರೆ. ಇವರು ಬರೆದಿರುವ ವಚನಗಳಲ್ಲಿ ಕೆಲವು ಮಾತ್ರ ಉಪಲಬ್ಧವಿದೆ. ಘಟ್ಟಿವಾಳಯ್ಯನವರು ಪ್ರಸ್ತುತ ವಚನದಲ್ಲಿ ಭಕ್ತರಂತೆ ನಟಿಸುವ ವೇಷಧಾರಿಗಳ ಕೆಟ್ಟ ನಡತೆಯನ್ನು ವಿಡಂಬಿಸಿದ್ದಾರೆ. ಕೆಡುಕನುಂಟು ಮಾಡುವ ಗುಣವಿರುವೆಡೆಯಲ್ಲಿ ಒಳ್ಳೆಯದನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಕೊಲ್ಲಲು ಉಪಯೋಗಿಸುವ ಆಯುಧದ ತುದಿ ಹರಿತವಾಗಿರುತ್ತದೆ. ಇರಿದಾಕ್ಷಣ ದೇಹವನ್ನು ಕತ್ತರಿಸುತ್ತದೆ. ಆ ಆಯುಧದ ತುದಿಯಲ್ಲಿ ದಯೆಯಾಗಲಿ ಧರ್ಮವಾಗಲಿ ಇರುವುದಿಲ್ಲ. ಅದರ ಕೆಲಸ ಬಗೆದು ಹಾಕುವುದಷ್ಟೇ. ಕರುಣೆಗೆ ಅಲ್ಲಿ ಸ್ಥಳವಿಲ್ಲ. ಇದರಂತೆಯೇ ನಿಜ ಭಕ್ತನಲ್ಲದವನ ಮನದಲ್ಲಿ ಭಕ್ತಿ ಇರುವುದಿಲ್ಲ. ಹೊರಗೆ ಭಕ್ತನ ವೇಷವಿರುತ್ತದೆ. ಇದರಂತೆಯೇ ವಿಷಪೂರಿತವಾದ ಕಾಳಸರ್ಪದ ಹಲ್ಲಿನಲ್ಲಿ ಅಮೃತವನ್ನು ನಿರೀಕ್ಷಿಸಬಹುದೇ? ಖಂಡಿತ ಸಾಧ್ಯವಿಲ್ಲ. ಕೊಲ್ಲುವ ವಿಷ ಮಾತ್ರ ಇರುತ್ತದೆ. ಇದೇ ರೀತಿ ನಿಜ ಭಕ್ತನಲ್ಲದವನಲ್ಲೂ ಕೆಟ್ಟ ವಿಚಾರಗಳೇ ತುಂಬಿರುತ್ತದೆ. ಹೀಗೆ ಮನದಲ್ಲಿ ಕೆಟ್ಟದ್ದನ್ನು ತುಂಬಿಕೊಂಡು ದೇವರ ಮುಂದೆ ಸಭೆ ಸೇರಿ ಭಜನೆ ಮಾಡುವವರು ಅಜಾತನಾದ ದೇವನನ್ನು ಅರಿಯಬಲ್ಲರೇ ಎಂದು ಘಟ್ಟಿವಾಳಯ್ಯ ಪ್ರಶ್ನಿಸಿದ್ದಾರೆ. ಆದ್ದರಿಂದ ಇಂತಹ ವೇಷಧಾರಿಗಳನ್ನು ದೇವರು ತನ್ನ ಸಮೀಪಕ್ಕೂ ಸುಳಿಯಗೊಡುವುದಿಲ್ಲ ಎಂದು ಅವರು ಈ ವಚನದಲ್ಲಿ ಪ್ರತಿಪಾದಿಸಿದ್ದಾರೆ. ಘಟ್ಟಿವಾಳಯ್ಯನವರು ಈ ಮೇಲಿನ ವಚನದಲ್ಲಿ ಮನುಷ್ಯ ದೇವರ ಹೆಸರಿನಲ್ಲಿ ಮಾಡುವ ಪೂಜೆ, ವ್ರತ, ತಪಸ್ಸು ಮುಂತಾದವುಗಳು ನಿರರ್ಥಕವೆಂದು ವಿಡಂಬಿಸಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ತಪಸ್ಸು ಮಾಡುವುದು ಬಂಧನವಿದ್ದಂತೆ. ಅದೇ ರೀತಿ ಬಗೆ ಬಗೆಯ ನೇಮ ಅಥವಾ ವ್ರತಗಳನ್ನು ಮಾಡುವ ಕಟ್ಟುಪಾಡುಗಳೂ ಕೂಡ ಒಂದು ಬಗೆಯ ಬಂಧನವೇ ಆಗಿರುತ್ತದೆ. ಇನ್ನು ಚಾರಿತ್ರ್ಯ, ನಡವಳಿಕೆಗಳು ಸೂತಕದಂತೆ. ಈ ರೀತಿ ಕಟ್ಟುಪಾಡುಗಳಿಗೆ ಒಳಗಾಗಿ ದೇವರನ್ನು ಒಲಿಸಿಕೊಳ್ಳಲು ತಪ, ವ್ರತಗಳನ್ನಾಚರಿಸುವುದು ನಗೆಪಾಟಲಿಗೀಡಾದಂತೆ ಎಂದು ಘಟ್ಟಿವಾಳಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಇಡೀ ಜಗತ್ತು ಇಂತಹ ನಗೆಪಾಟಲಿನ ಕೆಲಸದಲ್ಲಿ ನಿರತವಾಗಿದೆಯೇ ಹೊರತು ದೇವರನ್ನು ಅರಿಯುವ ಸರಿದಾರಿಯಲ್ಲಿ ನಡೆಯುತ್ತಿಲ್ಲವೆಂದು ಘಟ್ಟಿವಾಳಯ್ಯನವರು ವಿಷಾದಿಸಿರುವರು. ಘಟ್ಟಿವಾಳಯ್ಯನವರು ಈ ವಚನದಲ್ಲಿ ಶಿವಶರಣರು ಅನುಸರಿಸುವ ಗುರು, ಲಿಂಗ, ಜಂಗಮವೆಂಬ ತ್ರಿಕರಣಗಳನ್ನು ಕುರಿತು ಚಿಂತಿಸಿದ್ದಾರೆ. ಗುರು, ಲಿಂಗ ಮತ್ತು ಜಂಗಮ ಈ ಮೂರೂ ನಿಜವಾದ ಶಿವಶರಣನ ಸನ್ಮಾರ್ಗವಾಗಬೇಕು. ಆದರೆ ಇವುಗಳಿಗೆ ನಿಷ್ಠೆ ತೋರದ ಪೊಳ್ಳು ಜಂಗಮರೇ ಹೆಚ್ಚು. ದೇಹದ ಮೇಲಿನ ವ್ಯಾಮೋಹವನ್ನು ಗುರುವಿನಿಂದ ಅರಿತು ಕಳೆದುಕೊಳ್ಳದವರು ಕೆಲವರು. ಲಿಂಗದ ಮುಂದೆ ಇದ್ದರೂ ಮನಸ್ಸನ್ನು ಅದರಲ್ಲಿ ಕೇಂದ್ರೀಕರಿಸದೆ ಮೈಮರೆಯುವವರು ಹಲವರು.
ಹಣದಾಸೆಯಿಲ್ಲವೆಂದು ಜಂಗಮರಂತೆ ವೇಷ ತೊಟ್ಟ ಧನದಾಹಿಗಳು ಇನ್ನು ಕೆಲವರು. ಇವರೆಲ್ಲರೂ ನಡೆಗೂ ನುಡಿಗೂ ಸಂಬಂಧವಿಲ್ಲದಂತೆ ಬಾಳುವ ವಚನಭ್ರಷ್ಟರು. ಒಳ್ಳೆಯದನ್ನು ಬಿಟ್ಟು ಕೆಟ್ಟದ್ದಕ್ಕಾಗಿ ಬಡಿದಾಡುವ ಕ್ಷುದ್ರ ಜೀವಿಗಳಿವರು. ಇಂತಹ ಪೊಳ್ಳು ಜಂಗಮರನ್ನು ಕಂಡು ತಾನು ನಾಚುವುದಾಗಿ ಗಟ್ಟಿವಾಳೆಯನವರು ಹೇಳಿದ್ದಾರೆ. ನಡೆ ನುಡಿ ಶುದ್ಧವಿಲ್ಲದ ಪೊಳ್ಳು ಜಂಗಮರನ್ನು ಖಂಡಿಸಲಾಗಿದೆ. ಕನ್ನಡದ ಮೊದಲ ಕವಯಿತ್ರಿ ಎಂಬ ಹೆಗ್ಗಳಿಕೆ ಮಹಾದೇವಿಯಕ್ಕನದು. ಚೆನ್ನಮಲ್ಲಿಕಾರ್ಜುನ ಎಂಬ ಅಂಕಿತದಿಂದ 100 ವಚನಗಳನ್ನು ರಚಿಸಿರುವ ಈಕೆ ಬಸವಣ್ಣನವರ ಸಮಕಾಲೀನ ವಚನಕಾರರಲ್ಲಿ ಪ್ರತಿಭಾವಂತೆ ಎಂದು ಹೆಸರಾದವಳು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಎಂಬ ಗ್ರಾಮ ಈಕೆಯ ಹುಟ್ಟೂರು. ಕೌಶಿಕನೆಂಬ ಜೈನ ಧರ್ಮೀಯ ದೊರೆಯನ್ನು ವಿವಾಹವಾಗಿದ್ದರೂ ತನ್ನ ಆಧ್ಯಾತ್ಮ ಸಾಧನೆಗೆ ಸಂಸಾರ ಅಡ್ಡಿಯಾದುದರಿಂದ ಅದರಿಂದ ಬಿಡಿಸಿಕೊಂಡು ವಿರಕ್ತಳಾದಳು. ಅವಳ ವಚನಗಳಲ್ಲಿ ಶರಣಸತಿ ಲಿಂಗಪತಿ ಭಾವ ಸ್ಥಾಯಿಯಾಗಿದೆ. ಯೋಗಾಂಗ ತ್ರಿವಿಧಿಯನ್ನು ಆಕೆ ರಚಿಸಿರುವಳು. ಸಾಮಾಜಿಕರ ನಡವಳಿಕೆಯ ವಿಮರ್ಶೆ, ತತ್ವಬೋಧನೆ, ಆತ್ಮ ಪರಿಶೋಧನಾತ್ಮಕ ವಿಚಾರಗಳನ್ನು ಅಕ್ಕ ಮಹಾದೇವಿಯ ವಚನಗಳಲ್ಲಿ ಕಾಣಬಹುದು. ಕನ್ನಡದ ಮೊದಲ ಕವಿಯಿತ್ರಿ ಎನಿಸಿರುವ ಅಕ್ಕ ಮಹಾದೇವಿಯು ಈ ಮೇಲಿನ ವಚನದಲ್ಲಿ ಲೌಕಿಕ ಬಂಧನದಲ್ಲಿ ಸಿಲುಕಿದ ಭಕ್ತನಿಗೆ ಮುಕ್ತಿಯಿಲ್ಲವೆಂದು ಪ್ರತಿಪಾದಿಸಿದ್ದಾಳೆ. ರತ್ನ, ಮುತ್ತು ಮತ್ತು ಚಿನ್ನಕ್ಕೆ ಜಗದ ಜೀವನವನ್ನು ಸಮೀಕರಿಸಿರುವ ಅಕ್ಕ ಮಹಾದೇವಿ ಅವುಗಳಿಂದ ಬಿಡಿಸಿಕೊಳ್ಳಬೇಕಾದ ಅಗತ್ಯವನ್ನು ಒತ್ತಿ ಹೇಳಿದ್ದಾಳೆ. ಸಂಕೋಲೆ ಎಂಬುದು ರತ್ನದಿಂದ ಮಾಡಿದ ಮಾತ್ರಕ್ಕೆ ಅದು ತೊಡರಾಗದೆ, ಅದರಂತೆಯೇ ಮುತ್ತಿನ ಬಲೆ ಕೂಡ ಬಂಧಿಸುವುದಿಲ್ಲವೇ? ಕತ್ತಿ ಚಿನ್ನದ್ದಿರಬಹುದು, ಅದು ತಲೆಯನ್ನು ಕತ್ತರಿಸದಿರುತ್ತದೆಯೇ ಎಂದು ಅಕ್ಕ ಮಹಾದೇವಿ ಪ್ರಶ್ನಿಸಿದ್ದಾರೆ. ಜಗತ್ತು ಒಂದು ಬಂಧನವಿದ್ದಂತೆ. ನಾನಾ ಬಗೆಯ ಆಕರ್ಷಣೆಗಳ ಸೆಳೆತಕ್ಕೊಳಗಾದ ಜೀವಿಗಳು ಲೌಕಿಕದಲ್ಲೇ ಮುಳುಗಿಬಿಡುವುದರಿಂದ ಅವರಿಗೆ ಮುಕ್ತಿ ಎಂಬುದಿಲ್ಲ. ಜನನ ಮರಣಗಳ ಬಂಧನದಿಂದ ಜಗದ ಮಾಯೆಯಿಂದ ಬಿಡಿಸಿಕೊಳ್ಳುವವರಿಗೆ ಮಾತ್ರವೇ ಮುಕ್ತಿ ದೊರಕುವುದೆಂದು ಅಕ್ಕ ಮಹಾದೇವಿ ಹೇಳಿದ್ದಾರೆ. ಆತ್ಮವು ಪರಮಾತ್ಮನಲ್ಲಿ ಒಂದಾದಾಗ ಅವನಿಗೆ ಜನ್ಮದ ಚಿಂತೆ ಇರುವುದಿಲ್ಲ ಎಂಬುದನ್ನು ಅಕ್ಕ ಮಹಾದೇವಿಯು ಈ ಮೇಲಿನ ವಚನದಲ್ಲಿ ನಿರೂಪಿಸಿದ್ದಾಳೆ. ಸೂರ್ಯೋದಯವಾದೊಡನೆಯೇ ಬೆಳಗಾಯಿತೆಂದು ಜನ ಎದ್ದು ತಮ್ಮ ತಮ್ಮ ಕರ್ತವ್ಯಗಳಿಗೆ ಅಣಿಯಾಗುತ್ತಾರೆ. ಲೋಕದ ಚಟುವಟಿಕೆಗಳಿಗೆ ಸೂರ್ಯನೇ ಕಾರಣನಾಗುತ್ತಾನೆ. ಇದರಂತೆ ಕಾಯ, ವಾಚ, ಮನಸ್ಸೆಂಬ ತ್ರಿಕರಣ ಅಥವಾ ಅಂಗಗಳಿಗೆ ಮನಸ್ಸು ಮೂಲ ಕಾರಣ ಎಂಬುದು ಅಕ್ಕ ಮಹಾದೇವಿಯ ಅಭಿಪ್ರಾಯ. ನಮಗಿರುವ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ದೇವರಲ್ಲಿ ನೆಲೆಗೊಳಿಸಬೇಕು. ಮನಸ್ಸಿಗೆ ಬೇಕಾದಂತೆ ನಡೆದುಕೊಳ್ಳದೆ ಬುದ್ಧಿಪೂರ್ವಕವಾಗಿ ಮನಸ್ಸನ್ನು ನಿಯಂತ್ರಣದಲ್ಲಿರಿಸಿಕೊಂಡು ದೇವರನ್ನು ನೆಲೆಗೊಳಿಸಿಕೊಳ್ಳಬೇಕು. ಮನಸ್ಸು ದೇವರಲ್ಲಿ ನೆಲೆಗೊಂಡವನಿಗೆ, ಆತ್ಮವನ್ನು ಪರಮಾತ್ಮನಲ್ಲಿ ಲೀನಗೊಳಿಸಿಕೊಂಡವರಿಗೆ ಭವದ ಹುಟ್ಟಿನ ಚಿಂತೆ ಇರುವುದಿಲ್ಲ ಎಂದು ಅಕ್ಕ ಮಹಾದೇವಿ ತನ್ನ ಬದುಕಿನ ನಿದರ್ಶನದಿಂದ ವಿವರಿಸಿದ್ದಾರೆ. ಅಕ್ಕ ಮಹಾದೇವಿಯು ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುವ ಬಗೆ ಯಾವುದೆಂಬುದನ್ನು ಈ ಮೇಲಿನ ವಚನದಲ್ಲಿ ವಿವರಿಸಿದ್ದಾರೆ. ಮನುಷ್ಯನು ಗುರು ಹಿರಿಯರನ್ನು ನೋಡುವುದೇ ಅವನ ಕಣ್ಣಿಗೆ ಅಲಂಕಾರ ಅಥವಾ ಭೂಷಣವೆಂದಿದ್ದಾಳೆ ಅಕ್ಕ ಮಹಾದೇವಿ. ಸದಾ ಹಿಂದಿನವರ ಸಂಗೀತವನ್ನು ಕೇಳುತ್ತಿರುವುದು ಕಿವಿಗೆ ಶೃಂಗಾರ ಅಥವಾ ಭೂಷಣ. ಹಾಗೆಯೇ ಮನುಷ್ಯನಾಡುವ ಮಾತಿಗೆ ಶೋಭೆ ಬರುವುದು ಅವನು ಸತ್ಯವನ್ನೇ ನುಡಿಯುವುದರಿಂದ ಎಂದಿರುವ ಅಕ್ಕ ಮಹಾದೇವಿಯು ಸದ್ಭಕ್ತರು ಹೇಳುವ ಮಾತುಗಳಿಂದ, ಅವುಗಳನ್ನೇ ಆಡುವುದರಿಂದ ಸಂಭಾಷಣೆಗೆ ಭೂಷಣ ಒದಗುತ್ತದೆಂದಿದ್ದಾರೆ. ಯೋಗ್ಯರಾದವರಿಗೆ, ಅರ್ಹರಿಗೆ ದಾನ ಮಾಡುವುದರಿಂದ ಕೈಗಳಿಗೆ ಶೋಭೆ ಬರುತ್ತದೆ. ಅಂತೆಯೇ ನಮ್ಮ ಜೀವನ ಸಾರ್ಥಕವಾಗಬೇಕಾದರೆ, ಅದಕ್ಕೊಂದು ಅರ್ಥ ಬರಬೇಕೆಂದರೆ ಶಿವಗಣ ಸಮೂಹದೊಡನೆ ಬೆರೆಯಬೇಕು ಎಂಬುದು ಅವಳ ಸಲಹೆಯಾಗಿದೆ. ಇದಿಲ್ಲದ ಜೀವನದಿಂದ ಯಾವ ಪ್ರಯೋಜನವೂ ಇಲ್ಲವೆಂಬುದು ಅವಳ ನಿಲುವು.